ಸರ್ ಇದು ಗೇಟ್ ಯಾವಾಗ ಓಪನ್ ಇರುತ್ತಾ, ಯಾವ ಟೈಮಲ್ಲಿ ಇರುತ್ತೆ? ಇಲ್ಲ, ಶನಿವಾರ ಮಾತ್ರ. ಇಷ್ಟೊಂದು ಹತ್ರದಿಂದ ಈ ಒಂದು ದೊಡ್ಡ ದೊಡ್ಡ ವಿಂಡ್ ಮಿಲ್ಗಳನ್ನ ನೋಡ್ತಾ ಇರೋದು ಇದೆ ಮೊದಲನೇ ಬಾರಿಗೆ. ಮುಂದೆ ನೋಡ್ತಾ ಇದ್ರೆ ನಂಗೆ ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ದಂಗೆ ಅನ್ನಿಸ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವಂಥ ಪ್ರದೇಶ ಅಂದರೆ ಚಿತ್ರದುರ್ಗ ಕೂಡ ಒಂದು. ಜೋಗಮಟ್ಟಿ ಅನ್ನೋ ಸ್ವಲ್ಪ ಮುಂದೆ ಬಂದರೆ ಅಹೋಬಲ ನರಸಿಂಹಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗುವಂಥ ದಾರಿ ಇದು. ನನ್ನ ಜೊತೆ ಇವಾಗ ಇನ್ನೊಬ್ಬರು ಸಿಕ್ಕಿರೋದು ಚಿತ್ರದುರ್ಗದಿಂದ ರವಿಶಂಕರ್ ಅವರು. ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ನೀವು? ತುಂಬ ಜಾಗಗಳಿಗೆ ಟ್ರೆಕ್ ಮಾಡಿದ್ದಾರೆ. ಸೊ ಇಲ್ಲಿ ಈ ಬೆಟ್ಟದ ವಿಶೇಷತೆ ಏನಿದೆ? ಈ ಬೆಟ್ಟದ ವಿಶೇಷತೆ ಏನಂದರೆ ಜೋಗಿಮಟ್ಟಿ ಫಾರೆಸ್ಟ್ ಏರಿಯಾಗೆ ಸೇರುತ್ತೆ ಇದು. ಓಕೆ. ಸೊ ಆ್ಯಂಡ್ ಇಲ್ಲಿ ಮೇಲ್ಗಡೆ ಒಂದು ಟಾಪಲ್ಲಿ ಓಬಳ ದೇವರು ದೇವಸ್ಥಾನ ಇದೆ, ಅಹೋಬಲ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಅದ್ರ ಮೂಲ ವಿಗ್ರಹ ಇನ್ನೊಂದು ಅದಕ್ಕಿಂತ ಮೇಲಿರೋ ಗುಡ್ಡದ ಮೇಲಿದೆ. ಬಟ್ ಅದನ್ನ ತಗೊಂಡ್ಬಂದು ಇಲ್ಲೊಂದು ಪ್ರತಿಷ್ಠಾಪನೆ ಮಾಡಿ, ಅಂದರೆ ಜಾಸ್ತಿ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ದಾರೆ. ಸೊ ಆನ್ ದ ಟಾಪ್ ನಾವು ಟೆಂಪಲ್ ನೋಡ್ಬೋದು. ಓಕೆ. ಸೊ ಇಲ್ಲಿ ಆ್ಯಕ್ಚುಲಿ ಎಂಟ್ರಿ ಮಾಡಿ ಹೋಗ್ಬೇಕಾಗೋದಲ್ಲ ನಾವು? ಇಲ್ಲಿ ಒಂದು ರಿಜಿಸ್ಟರ್ ಇರುತ್ತೆ. ಸರ್ ಇದು ಗೇಟ್ ಯಾವಾಗ ಓಪನ್ ಇರುತ್ತಾ, ಯಾವ ಟೈಮಲ್ಲಿ ಇರುತ್ತೆ? ಇಲ್ಲ, ಶನಿವಾರ ಮಾತ್ರ. ಶನಿವಾರ ಮಾತ್ರನಾ? ಸೊ ಈ ಒಂದು ದೇವಸ್ಥಾನ ಯಾವಾಗಲೂ ಓಪನ್ ಇರೋದು ಶನಿವಾರದೊತ್ತು ಮಾತ್ರ. ಬೇರೆ ಟೈಮಲ್ಲಿ ಬಂದರೆ ಅಲೋ ಮಾಡೋದಿಲ್ಲ ನೀವು? ಇಲ್ಲ. ಡೇಟ್ ಎಷ್ಟು ಮಾತ್ರ ಸ್ಟಾಪ್ ಮಾಡೋಕ್ಕೆ ಹೇಳಿ, ಅಲ್ಲಿ ನಾನು ನಿಲ್ಲಿಸ್ತೀನಿ. ಇಷ್ಟೊಂದು ಹತ್ರದಿಂದ ಈ ಒಂದು ದೊಡ್ಡ ದೊಡ್ಡ ವಿಂಡ್ ಮಿಲ್ಗಳನ್ನ ನೋಡ್ತಾ ಇರೋದು ಇದೆ ಮೊದಲನೇ ಬಾರಿಗೆ. ಮುಂದೆ ನೋಡ್ತಾ ಇದ್ರೆ ನಂಗೆ ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ದಂಗೆ ಅನ್ನಿಸ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವಂಥ ಪ್ರದೇಶ ಅಂದರೆ ಚಿತ್ರದುರ್ಗ ಕೂಡ ಒಂದು. ಅದಕ್ಕೋಸ್ಕರ ನಾವು ದಾವಣಗೆರೆ ಮಾರ್ಗವಾಗಿ ಚಿತ್ರದುರ್ಗ ಮೂಲಕ ಹೋಗ್ತಾ ಇದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಫ್ಯಾನ್ಗಳು ಕಾಣಿಸುತ್ತಲ್ಲ, ವಿಂಡ್ ಮಿಲ್ಗಳು. ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಆ ಥರ ಒಂದು ವಿಂಡ್ ಮಿಲ್ ಹತ್ರ ಹೋಗೋಣ ಅಂತ. ಇವತ್ತು ವಿಂಡ್ ಮಿಲ್, ಎಷ್ಟೊಂದು ವಿಂಡ್ ಮಿಲ್ಗಳಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಬೆಟ್ಟದ ಮೇಲೆ ಬೆಟ್ಟ ತುಂಬ ಬರೀ ವಿಂಡ್ ಮಿಲ್ಗಳೇ ಇವೆ. ಸುತ್ತಲೂ ಬೆಟ್ಟ ಗುಡ್ಡಗಳು. ಅಲ್ಲಿ ಒಂದು ನಮ್ಗೆ ಏನಂತ ದೇವಸ್ಥಾನ ಕಾಣ್ತಾ ಇದೆ. ತುಂಬಾ ಒಳ್ಳೆ ಅನುಭವ ಅನ್ನಿಸ್ತಾ ಇದೆ. ಚಿಕ್ಕಮಗಳೂರು ಈ ಕಡೆ ಮಡಿಕೇರಿಗೆಲ್ಲ ಹೋದಾಗ ಒಂದು ಯಾವ ಥರ ಒಂದು ಅನುಭವ ಅನಿಸುತ್ತಲ್ಲ, ಅದಕ್ಕಿಂತಲೂ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಈ ಒಂದು ಬೆಟ್ಟಗಳ ಸಾಲುಗಳ ಮಧ್ಯೆ ಹೋಗ್ತಾ ಇದ್ರೆ. ಕೆಲವೊಂದ್ಸರಿ ಹೋಗೋ ನಿಲ್ದಾಣಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತಾರಲ್ಲ, ಇದು ಕೂಡ ಹಾಗೇನೆ. ಅಹೋಬಲ ಹೋಗ್ತಾ ಇರೋ ದಾರಿಲಿ ಹಾಗೇ ಇದೆ, ಆದರೆ ಇಲ್ಲಿ ಎರಡೂ ಚೆನ್ನಾಗಿರುತ್ತೆ. ಒಂದು ಹೋಗ್ತಾ ಇರೋಂಥ ದಾರಿ ಮತ್ತು ಹೋಗಿ ತಲುಪುವಂಥ ಒಂದು ನಿಲ್ದಾಣ ಕೂಡ. ಜರ್ನಿ ಹೇಗಿತ್ತು ಅಂತ ನೋಡಿದಾಯಿತು, ನಿಲ್ದಾಣ ಹೇಗಿದೆ ಅಂತ ಕೂಡ ನೋಡೋಣ. ಸೂರ್ಯನ ಕಿರಣಗಳು ಆ ನದಿ, ಆ ಕೆರೆ ಮೇಲೆ ಬಿದ್ದು ಹೇಗೆ ಪ್ರತಿಫಲಿಸ್ತಾ ಇದೆ ಅಂದರೆ ಚಿನ್ನದ ನೀರು ಥರ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ಬೆಟ್ಟಗಳು, ಆ ಬೆಟ್ಟಗಳ ಮೇಲೆ ಈ ಥರ ಫ್ಯಾನ್ಗಳು. ದೇವಸ್ಥಾನದ ಹಿಂದಗಡೆ ಹೇಗಿದೆ ವ್ಯೂ ಅಂದರೆ ಹೀಗಿದೆ. ಅಲ್ಲಿಂದ ಬಂದು ಓಕೆ. ಮೂಲ ವಿಗ್ರಹ ಮೇಲ್ಗಡೆ, ಇನ್ನೂ ಮೇಲ್ಗಡೆ ಒಂದು ಗುಡ್ಡದ ಮೇಲೆ ಇದ್ದಿದ್ದನ್ನ ಇಲ್ಲಿ ಅಂದ್ರೆ ವಯಸ್ಸಾದವ್ರಿಗೆ ಅಥವಾ ಯಾರಿಗಾದ್ರೂ ಹತ್ತಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಸ್ವಲ್ಪ ವರ್ಷಗಳಿಂದ ತಗೊಂಡ್ಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ಸೊ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅಲ್ಲಿ ನೀವು ನೋಡ್ಬೋದು ಮೂಲ ವಿಗ್ರಹ ಈ ಕಡೆ ಲಾಸ್ಟಿಗೆ ಇರೋದು ನರಸಿಂಹಸ್ವಾಮಿ. ಇದನ್ನ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ಅಂತೇಳಿ ಇದು ಮಾಡ್ತಾರೆ. ಭಾಳ ಪವರ್ಫುಲ್ ಟೆಂಪಲ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ಬಂದು
ಭಾಳ ಮಡಿ ಇದರಿಂದ ನಡ್ಕೊಂತಾರೆ. ಸೊ ಪ್ರತಿ ಶ್ರಾವಣದಲ್ಲಿ ಇಲ್ಲಿ ಸೊಂಡೆಕೊಳ ಅಂತ ಊರಿದೆ. ಸೊ ಆ ಊರಿನವರೆಲ್ಲ ಯಾರ್ಯಾರು ಮನೆ ದೇವರು ಇರುತ್ತೋ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಉತ್ಸವ ಮಾಡ್ತಾರೆ. ಪ್ಲಸ್ ಇಲ್ಲಿಂದ ಏನು ಅಂತಂದ್ರೆ ಇಲ್ಲಿ ಹಿಂದ್ಗಡೆ ಹನಿ ಬೀಸ್ ಗೂಡು ಕಟ್ಕೊಂಡಿದೆ ಎಲ್ಲ. ಓಕೆ. ಸೊ ಇಲ್ಲಿ ಏನಾದ್ರು ಯಾರಾದ್ರೂ ಮಿಸ್ಬಿಹೇವ್ ಮಾಡಿದ್ರು ಅಥವಾ ತಪ್ಪಾಗಿ ನಡ್ಕೊಂಡ್ರು ಅಥವಾ ಇಲ್ಲಿ ನಾನ್ ವೆಜ್ ತೊಗೊಂಬಂದು ಯಾರಾದ್ರೂ ಅಡುಗೆ ಮಾಡಿದ್ರು ಅಥವಾ ಯಾರಾದ್ರೂ ಕಪಲ್ಸ್ ಫೋಟೋ ಶೂಟ್ ಮಾಡಿದ್ರು, ಆ ಥರ ಟೈಮಲ್ಲೆಲ್ಲ ಹನಿ ಬಿ ಅಟ್ಯಾಕ್ ಆಗುತ್ತೆ ಅವ್ರ ಮೇಲೆ. ಆಗಿರೋ ಇನ್ಸ್ಟೆನ್ಸಸ್ ಇದೆ. ಸೊ ಆಮೇಲೆ ಇಲ್ಲಿ ಅವ್ರೇನು ಪರ್ವ ಮಾಡ್ತಾರಲ್ವಾ, ಇದ್ರ ಉತ್ಸವ ಮಾಡ್ತಾರಲ್ವಾ, ಸೊ ಅದು ಊಟ ಸಮೇತ ಊಟ ಆಗೋರ್ಗು ಎಲ್ಲ ಉಪವಾಸ ಇದ್ದು ಕ್ಲೀನಾಗಿ ಮಾಡ್ಬೇಕು ಅದು ಮಡಿ ಮೈಲಿಗೆಯಿಂದ. ಇಲ್ಲ ಅಂದ್ರೆ ಹನಿ ಬಿ 100% ಅಟ್ಯಾಕ್ ಮಾಡುತ್ತೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಒಂದಿಷ್ಟು ಜನ ಹುಡುಗರಿದ್ರು, ಅವರಿಗೆ ಸಣ್ಣ ಹುಡುಗರಲ್ಲ, ಅವರು ಇವ್ರ ಜೊತೆನೆ ಎಲ್ಲ ಉತ್ಸವ ಮಾಡಕ್ ಬಂದಿದ್ರು. ನಾವು ಸಣ್ಣ ಹುಡುಗರಲ್ಲ, ಚಾಕ್ಲೇಟ್ಸ್ ಸ್ನಾಕ್ಸ್ ಏನಾದ್ರು ಕೊಡೋಣ ಅಂತೇಳಿ ಹಿಂಗೆ ಕರೆದ್ರೆ ಅವರು ಅಣ್ಣ ನಾವು ಹಿಂಗೆ ಮಾಡಂಗಿಲ್ಲ, ತಿನ್ನಂಗಿಲ್ಲ, ಈ ಪೂಜೆ ಎಲ್ಲ ಆದ್ಮೇಲೆ ನಾವು ತಿನ್ಬೇಕು ಅಂತ ಹೇಳಿ ತಿಂದ್ರು. ಅಷ್ಟು ಪವರ್ಫುಲ್. ಅಹೋಬಲ ಅಂತ ಹೆಸರು ಬರೋದಕ್ಕೆ ಏನಾದ್ರು ಕಾರಣ? ಅಂದ್ರೆ ಇಲ್ಲಿ ನೀವು ಅಹೋಬಲಿಪುರಂ ಅಹೋಬಲ ಅಂತೇಳಿ ಆಂಧ್ರದಲ್ಲಿ ಒಂದಿದೆ, ನರಸಿಂಹಸ್ವಾಮಿ ಮೂಲ ಕ್ಷೇತ್ರ. ಸೊ ಅದ್ರದ್ದೇ ಒಂದು ಪಾರ್ಟ್ ಆಗಿರೋದ್ರಿಂದ ಅಹೋಬಲ ನರಸಿಂಹ ಸ್ವಾಮಿ. ಸೊ ಈ ಗುಡ್ಡದ ಮೇಲೆ ಎಸ್ಟಾಬ್ಲಿಷ್ ಇರೋದ್ರಿಂದ ಈ ಗುಡ್ಡಕ್ಕೂ ಅಹೋಬಲ ನರಸಿಂಹಸ್ವಾಮಿ ಗುಡ್ಡ ಅಂತಾನೆ ಕರೀತಾರೆ. ಚಿತ್ರದುರ್ಗ ಬರೋರೆಲ್ಲ ಇಲ್ಲಿ ಬಂದು ಹೋಗ್ಬೋದಲ್ಲ? ಹೋಗ್ಬೋದು. ಅಂದ್ರೆ ಇಲ್ಲೇನು ಅಂತಂದ್ರೆ ಓನ್ಲಿ ಸ್ಯಾಟರ್ಡೇಸ್ ವೆಹಿಕಲ್ಸ್ ಅಲೋ ಇರುತ್ತೆ. ಉಳಿದಿದ್ದ ಟೈಮಲ್ಲಿ ಬರ್ಬೇಕಂತಂದ್ರೆ ಅವ್ರು ಹಿಂದ್ಗಡೆಯಿಂದ ಬಂದು ಟ್ರೆಕ್ ಮಾಡ್ಕೊಂಡ್ ಬರ್ಬೇಕು. ಅದು ಅಡ್ವೆಂಚರ್ಸ್ ಆಗಿರುತ್ತೆ. ಬಟ್ ಏನು ಅಂತಂದ್ರೆ ಈಗ ಆಗ್ದಿಲ್ದವರು ಅವರೆಲ್ಲ ವೆಹಿಕಲ್ ಅಲ್ಲಿ ಬರ್ಬೇಕಂದ್ರೆ ಸಾಟರ್ಡೆ ಮಾರ್ನಿಂಗ್ ಮಾತ್ರ ಅವಕಾಶ ಇರುತ್ತೆ.